ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಮಗೆ ಅಣ್ಣ ತಮ್ಮ ಇಲ್ಲ. ಚಿಕ್ಕಂದಿನಿಂದಲೇ ನಾವಿಬ್ಬರು ಚೆನ್ನಾಗಿ ಸ್ನೇಹಿತರಂತೆ ಬೆಳೆದಿದ್ದೆವು. ನನ್ನ ತಂದೆ ಸ್ಥಳೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಇದ್ದರು. ನಮಗೆ ಹಿರಿಯರು ಬಿಟ್ಟು ಹೋದ ಮನೆ ಇದ್ದುದರಿಂದ ಬಾಡಿಗೆ ಮನೆಗೆ ಅಥವಾ ಇತರ ಭಾರದ ಬಗ್ಗೆ ಕಾಳಜಿ ಇರಲಿಲ್ಲ. ಅಕ್ಕನಿಗೆ ಈಗಲೇ ಮದುವೆಯಾಗಿದ್ದು 2 ವರ್ಷವಾಯಿತು. ನನ್ನ ಅಕ್ಕನ ಯಜಮಾನರನ್ನು ನೋಡಿ ನನಗೆ ಕೆಲವೊಮ್ಮೆ ಬೇಜಾರಾಗುತ್ತಿತ್ತು. ಜೀವನದಲ್ಲಿ ನನ್ನ ಕಷ್ಟ ಸಂತೋಷ ಹಂಚಿಕೊಳ್ಳುವ ಗೆಳೆಯನೊಬ್ಬ ಎಂದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬ ಕನಸು ಒತ್ತಿಕೊಳ್ಳುತ್ತಿತ್ತು. ಆದರೆ ನಾನು ಎಂದಿಗೂ ಹಾದಿ ತಪ್ಪಲಿಲ್ಲ. ಯಾರ ಜೊತೆಗೂ ಸುತ್ತಾಟ, ಪ್ರವಾಸ, ಹೋಟೆಲ್ ಎಲ್ಲ ದೂರ. ಕೆಲವೊಮ್ಮೆ ಅಕ್ಕ ತನ್ನ ಯಜಮಾನರ ಜೊತೆ ಮನೆಗೆ ಬಂದಾಗ, ನಿನ್ನ ಜೀವನ ಹೇಗಿದೆ, ಸೂಪರ್ ಆಗಿದೆಯಾ ಎಂದು ಅವರು ಕಣ್ಣು ಹೊಡೆದರು ಕೇಳುತ್ತಿದ್ದರು. ಆ ಸಮಯದಲ್ಲಿ ನಗುತ್ತಾ, ಇಷ್ಟೊಬ್ಬನಿಗೆ ಇವತ್ತೇನು ಇಷ್ಟು ಅವಸರ ಎಂದು ಯೋಚನೆಯಾಗುತ್ತಿತ್ತು. ಅವರು ಜೀವನವನ್ನು ಎಷ್ಟು ಸುಂದರವಾಗಿ ಸಂತೋಷದಿಂದ ನಡೆಸುತ್ತಿದ್ದರು ಎಂಬುದು ನನಗೆ ಸ್ಪಷ್ಟವಾಗಿತ್ತು. ಹೀಗೆ ಒಂದಿನ ಅವರು ಜಾತ್ರೆಗೆಂದು ನಮ್ಮ ಊರಿಗೆ ಬಂದು ಮನೆಯಲ್ಲೇ ಉಳಿದುಕೊಂಡಿದ್ದರು. ಆದರೆ ಅಕ್ಕನ ಯಜಮಾನನಿಗೆ ಯಾವುದೋ ಅರ್ಜೆಂಟ್ ಫೋನ್ ಬಂದ ಕಾರಣ ಅವರು ಮಾರನೇ ದಿನ ಬೆಳಗ್ಗೆಯೇ ಹೊರಟು ಹೋಗಬೇಕಾಯಿತು. ಇಡೀ ದಿನ ಅವರು ಕೆಲಸವನ್ನೆಲ್ಲ ಮುಗಿಸಿ ಕೊನೆಗೆ ಸಾಯಂಕಾಲ ಊಟ ಮಾಡಿದರು ಮತ್ತು ರೆಸ್ಟ್ ಮಾಡುತ್ತಾ ಇದ್ದರು. ನನಗೆ ಅಚಾನಕವಾಗಿ ಸುಮಾರು 1 ಗಂಟೆಯ ಸುಮಾರಿಗೆ ಬಾಯಾರಿಕೆಯಾಯಿತು. ನಾನು ನೀರು ಕುಡಿದು ವಾಪಸ್ ಹೋಗಬೇಕೆಂದು ಎದ್ದೆ. ಆ ಸಮಯದಲ್ಲಿ ಅವರ ಕೋಣೆಯಿಂದ ಸಣ್ಣದಾಗಿ ಮಾತನಾಡುತ್ತಿರುವ ಹಾಗೂ ವಿಚಿತ್ರವಾದ ಶಬ್ದವನ್ನು ಕೇಳಿಸಿತು. ಆ ಶಬ್ದ ಏನು ಎನ್ನುವುದು ನನಗೆ ಗೊತ್ತಾಯಿತು. ನಾನು ನಗುತ್ತಾ ಅಲ್ಲಿಂದ ಹೊರಟು ಬಂದೆ. ಕಣ್ಮುಚ್ಚಿದರೂ ಸಹ ಇತರೆ ಬೇರೆ ಯೋಚನೆಗಳು ಮನಸ್ಸಿನಲ್ಲಿ ಬರತೊಡಗಿದವು. ಹೊರಗಡೆ ತಣ್ಣನೆಯ ವಾತಾವರಣವಿತ್ತು. ಅವರು ಇಬ್ಬರು 15 ದಿನ ಬಿಟ್ಟು ಇರಲೇಬೇಕಾಗಿತ್ತು. ಹೀಗಾಗಿ ಎಲ್ಲ ಕೆಲಸವನ್ನು ಇವತ್ತೇ ಒಟ್ಟಿಗೆ ಮಾಡುತ್ತಿದ್ದಾರೆ. ಇವತ್ತು ಅವರಿಬ್ಬರು ಹಬ್ಬ ಎಂಬುದೆಂದು ನನಗೆ ಎನಿಸಿತು. ಆಮೇಲೆ ನಾನು ಸ್ವಲ್ಪ ಕೆಲಸ ಮಾಡಿ ಸಮಾಧಾನ ಮಾಡಿಕೊಂಡು ರೆಸ್ಟ್ ಮಾಡಿದೆ. ಮರುದಿನ ನನ್ನ ಅಕ್ಕನ ಯಜಮಾನರು ಹೊರಟು ಹೋದರು. ಮಧ್ಯಾಹ್ನ ನಾನು ಸುಮ್ಮನೆ ಊಟ ಮಾಡಿ ಮೊಬೈಲ್ ನೋಡುತ್ತಿದ್ದೆ. ರೀಲ್ಸ್ಗಳನ್ನು ನೋಡುತ್ತಾ ನಗು ಬರುತ್ತಿತ್ತು. ಅದನ್ನು ಕಂಡ ನನ್ನ ಅಕ್ಕ ಯಾಕೆ ಎಂದು ಕೇಳಿದಳು. ನಾನು ಏನಿಲ್ಲ ಅಂತ ಹೇಳಿದೆ. ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುತ್ತಾ, ನಿನ್ನೆ ಸಿಕ್ಕಾಪಟ್ಟೆ ಜೋರಾಗಿತ್ತು ಅನ್ಸುತ್ತೆ ಎಂದು ನನಗೆ ಹೇಳೇ ಬಿಟ್ಟೆ. ಆಗ ಅವರು ಏನು ಅಂತ ಕೇಳಿದ ಹೊತ್ತಿಗೆ ನಾನೇ ಬಾಯಿ ಬಿಟ್ಟು ಹೇಳಬೇಕಾ ಎಂದು ಕೇಳಿದೆ. ಅವರು ಹೌದಾ, ನಿನಗೆ ಹೇಗೆ ಗೊತ್ತಾಯಿತು? ಇತ್ತೀಚೆಗೆ ನೀನು ತುಂಬಾ ಮನೆಯಲ್ಲಿ ಇದ್ದುಕೊಂಡು ಇದನ್ನೇ ಮಾಡ್ತಾ ಇದ್ದೀಯಾ ಅನ್ಸುತ್ತೆ ಎಂದಾಗ ನಾನು ಅಯ್ಯೋ ಹಾಗೇನಿಲ್ಲ, ನಾನು ನೀರು ಕುಡಿಯೋದಕ್ಕೆ ಎದ್ದು ವಾಪಸ್ ಬರುವಾಗ ಶಬ್ದವಾಯಿತು. ಇದೆಲ್ಲ ನಾನು ಏನು ಮಾಡಲಿ, ನೀನೇ ಹೇಳು, ಅದರಲ್ಲಿ ಯಾರ ತಪ್ಪು ಎಂದು ಕೇಳಿದೆ. ಅವರು ಯಾರ ತಪ್ಪಿಲ್ಲ ಬಿಡವೆ ಎಂದು ನಗುತ್ತಾ ತಲೆ ಕೆಳಗೆ ಹಾಕಿದರು. ಆಗ ನಾನು ಹೋಗಲಿ ಬಿಡಿ, ಇದೆಲ್ಲ ಮಾಮೂಲು ಅಲ್ವಾ ಅಂದೆ. ಅವರು ಹೌದು, ಇವತ್ತು ಅಪ್ಪ ಬರಲಿ, ನಿನಗೆ ಅದೆಷ್ಟು ಬೇಗ ಮದುವೆ ಮಾಡಿಸು ಅಂತ ಹೇಳ್ತೀನಿ ಅಂದರು. ಅಂದು ನಾನು ಅಯ್ಯೋ ಬೇಡವಲ್ಲ, ಅದಕ್ಕೇನು ಇವಾಗ ಅವಸರ ಇದೆ, ಇನ್ನೂ ಸಾಕಷ್ಟು ಸಮಯ ಇದೆ ಎಂದೆ. ಹೀಗೆ ಮಾತನಾಡಿದಾಗ ಅವರು ನೀನು ಎಲ್ಲ ಹೇಗೆ ತಿಳ್ಕೊಬೇಡ ಎಂದು ಹೇಳಿದರು. ಆದರೆ ನನ್ನ ಹಣೆಬರಹ ಎಂಬತ್ತೆ ಮನೆಯಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದ 1-2 ತಿಂಗಳಲ್ಲಿ ನನಗೆ ಮದುವೆ ಭಾಗ್ಯ ಕೂಡಿ ಬಂದಿತ್ತು. ಆಗ ನಾನು ಒಳಗೊಳಗೆ ಖುಷಿಯಾಗಿದ್ದೆ. ಕೊನೆಗೂ ನನ್ನೆಲ್ಲ ಕನಸುಗಳು ನನಸಾಗುವ ದಿನಗಳು ಸಮೀಪಿಸುತ್ತಿವೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಿದ್ದೆ. ಕೊನೆಗೆ ಒಬ್ಬನಾದರೂ ಸಿಕ್ಕನಲ್ಲ ಎಂದು ಖುಷಿಯಾಗಿತ್ತು. ಆದರೆ ಮನಸ್ಸಿನಲ್ಲಿ ಸ್ವಲ್ಪ ತಕರಾರು ಶುರುವಾಗಿತ್ತು. ಕೊನೆಗೆ ಅವನು ಓದಿಕೊಂಡಿದ್ದಾನೆ ಎಂದರು. ಸಾಕಷ್ಟು ಆಸ್ತಿಪಾಸ್ತಿ ಇದೆ, ಅಲ್ಲದೆ ಬಿಸ್ನೆಸ್ ಕೂಡ ಇದೆ, ಹೊಲವೂ ಕೂಡ ಇದೆ, ಅಲ್ಲದೆ ಸಂಪ್ರದಾಯಸ್ಥರು ಎಂದು ಹೇಳಿದಾಗ ಸರಿ ಅಂತ ಹೇಳಿ ನಮ್ಮ ಮದುವೆಯನ್ನು ಭರ್ಜರಿಯಾಗಿ ಮಾಡಿದರು. ಅವತ್ತೇ ನನಗೆ ಸಿಡಿಲು ಬಡಿದ ಹಾಗೆ ಸತ್ಯವೊಂದು ಗೊತ್ತಾಗಿತ್ತು. ಅವನಿಗೆ ಆ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿಯೇ ಇದ್ದಿರಲಿಲ್ಲ ಎಂದು. ಮೊದಲ ದಿನ ಕೇವಲ 1 ಸಲ ಏಕಾಂತ ಸಮಯವನ್ನು ಮಾತ್ರ ಕಳೆದಿದ್ದೆವು. ಮಾರನೇ ದಿನದಿಂದ ನನಗೆ ಜೀವನವೇ ಬೇಜಾರು ಎನಿಸತೊಡಗಿತ್ತು. ಹೀಗೆ 3-4 ತಿಂಗಳು ಕೂಡ ಕಳೆದು ಹೋದವು. ಹೆಚ್ಚೆಂದರೆ 5-6 ಬಾರಿ ಮಾತ್ರ ಒಂದಾಗಿದ್ದೆವು. ಇದಾದ ಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ, ಜೀವನದಲ್ಲಿ ಕೇವಲ ಆಸ್ತಿ ಪಾಸ್ತಿ ಹಣ ಹೊಂದಿದ್ದರೆ ಸಾಲದು, ಬೇರೆ ಅಗತ್ಯಗಳು ಇರುತ್ತವೆ ಎಂದು ಎನಿಸತೊಡಗಿತ್ತು. ಇನ್ನು ನನ್ನ ಯಜಮಾನರ ಮನೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ, ಎಂದರೆ ಅಭಿವೃದ್ಧಿ ಹೊಂದುವ ಏರಿಯಾದಲ್ಲಿ ಇದ್ದ ಕಾರಣ ಅಲ್ಲಿ ಮನೆಗಳ ಸಂಖ್ಯೆ ಕಡಿಮೆ ಇತ್ತು. ಮೊದಲಿಗೆ ನನಗೆ ಜೀವನವು ಕಷ್ಟ ಎನಿಸತೊಡಗಿತ್ತು. ಜೀವನದಲ್ಲಿ ನಾನು ಕಟ್ಟಿಕೊಂಡ ಕನಸುಗಳಿಗೆ ಬೆಂಕಿ ಬಿದ್ದಂತಾಗಿತ್ತು. ನಾನು ಕೂಡ ನನ್ನ ಅಕ್ಕನ ಹಾಗೆ ಸಂತೋಷದಿಂದ ಇರಬಹುದು ಎಂದುಕೊಂಡಿದ್ದೆ. ಆದರೆ ಎಲ್ಲ ಉಲ್ಟಾ ಪಲ್ಟಾ ಆಗಿತ್ತು. 3 ತಿಂಗಳಾದರೂ ಅವನು ನನ್ನ ಸಮೀಪಕ್ಕೆ ಬಂದಿರಲಿಲ್ಲ. ಜೀವನದಲ್ಲಿ ಒಂಟಿತನವು ಕಾಡತೊಡಗಿತ್ತು.
ಹೀಗೆ ಆದರೆ ಹೇಗೆ? ನೀವೇ ಹೇಳಿ. ಹೀಗಾಗಿ ನಾನು ಏನು ಮಾಡಬೇಕು ಎಂದು ಗೊತ್ತಾಗದೆ ಯಾವಾಗಲೂ ಒಂದೇ ಚಿಂತೆಯಲ್ಲಿ ಇರುತ್ತಿದ್ದೆ. ಅಲ್ಲದೆ ಅದು ಜನವರಿ ತಿಂಗಳಿನ ಚಳಿಗಾಲದ ಸಮಯ ಆಗಿದ್ದರಿಂದ ನನಗೆ ಕೊಂಚ ಕಷ್ಟ ಆಗಿತ್ತು. ಅವನಿಗೆ ನಾನು ಲೆಕ್ಕಕ್ಕೆಲ್ಲ ಇದ್ದಿಲ್ಲ. ಸುಮ್ಮನೆ ನಾನು ನನ್ನ ಕೈಕೆಲಸ ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ. ಇನ್ನು ನಮ್ಮ ಮನೆಯು ಗದ್ದೆಗಾಡಿನ ಹಚ್ಚ ಹಸುರಿನ ನಡುವೆ ಇದ್ದುದರಿಂದ ಒಳ್ಳೆಯ ಹಿತಕರವಾದ ವಾತಾವರಣವಿತ್ತು. ಇನ್ನು ನನ್ನ ಯಜಮಾನ ಬೆಳಗ್ಗೆ ಹೋದರೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಮನೆಗೆ ವಾಪಸ್ ಕೂಡ ಬರುತ್ತಿರಲಿಲ್ಲ. ಆದರೆ ಮನೆಯಲ್ಲಿ ಇದ್ದಾಗ ಮಾತ್ರ ನನ್ನ ಜೊತೆ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ. ಆದರೆ ಇದು ಕೂಡ ಎಲ್ಲವೂ ಬೇಗ ಮುಗಿದು ಬಿಡುತ್ತೆ. ಆಮೇಲೆ ಅವನು ಮತ್ತೆ ಬೇರೆ ಕೆಲಸ ಎಂದೇ ಹೋಗಿ ಬಿಡುತ್ತಿದ್ದ. ಇದರಿಂದಾಗಿ ನನಗೆ ಮನೆಯಲ್ಲಿ ಬೇಜಾರೆನಿಸತೊಡಗಿತ್ತು. ಮನೆಯಲ್ಲಿ ಇದ್ದು ಟಿವಿ ನೋಡಿ, ಮೊಬೈಲ್ ನೋಡಿ ನನಗೂ ಜೀವನವೇ ಸಾಕಾಗಿ ಹೋಗಿತ್ತು. ಕೊನೆಗೆ ಆಗೊಮ್ಮೆ ಈಗೊಮ್ಮೆ ಅಂತ ಬೇರೆ ಬೇರೆ ಪುಸ್ತಕ ಕಥೆಗಳನ್ನು ಓದುತ್ತಿದ್ದೆ. ಇನ್ನು ಅದರಿಂದಲೂ ಕೂಡ ಬೇಜಾರಾದಾಗ ಯಾರಿಗಾದರೂ ಫೋನ್ ಮಾಡಿ ಮಾತಾಡುತ್ತಿದ್ದೆ. ಅದೆಷ್ಟು ಸಲ ನನಗೆ ನಾನೇ ಎಂಬಂತೆ ಕೈಯನ್ನು ಬಳಸಿಕೊಂಡು ಸುಮ್ಮನಾಗಿದ್ದೆ. ಹೀಗೆ ಇದ್ದಾಗಲೇ ನಮ್ಮ ಮನೆಯ ಕೆಲಸಕ್ಕೆ ಸೇರಿಕೊಂಡಿದ್ದ ಪ್ರದೀಪ್. ನಾವು ಹೊಸ ಗಾಡಿನ ತೆಗೆದುಕೊಂಡ ಕಾರಣ ಇದಕ್ಕೆ ಚಾಲಕನನ್ನಾಗಿ ನೇಮಿಸಿದ್ದೆವು. ಇನ್ನು ನನ್ನ ಯಜಮಾನರು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಕಾರಣ ಕೆಲವೊಮ್ಮೆ ಇವನ ಜೊತೆ ನಾನೇ ಶಾಪಿಂಗ್ ಮಾರುಕಟ್ಟೆಯೆಂದೆಲ್ಲ ಅಡ್ಡಾಡಬೇಕಿತ್ತು. ಮನೆಯಲ್ಲಿ ಖಾಲಿ ಕೊರುವ ಬದಲು ಇದನ್ನಾದರೂ ಮಾಡುವುದಾಗಿ ನಾನು ಸುತ್ತಾಡಿ ಹೋಗುತ್ತಿದ್ದೆ. ಜೊತೆಗೆ ಬೇಕಾದ ವಸ್ತುಗಳ ಖರೀದಿಯೂ ನಡೆಯುತ್ತಿತ್ತು. ಅವನು ಗಾಡಿ ಓಡಿಸುವಾಗ ನಾನು ಹಿಂದೆಯೇ ಕೂತುಕೊಂಡು ಅವನ ಮಾತುಗಳ ಬಗ್ಗೆ, ಅವನ ಬಗ್ಗೆ ಪರಿಚಯ, ಊರು, ಬೇರೆ ಬೇರೆ ವಿಷಯಗಳನ್ನೆಲ್ಲ ಕೇಳುತ್ತಿದ್ದೆ. ಅವನು ಚೆನ್ನಾಗಿ ನನ್ನ ಜೊತೆ ಮಾತನಾಡುತ್ತಿದ್ದ. ನಡುವೆ ಏನಾದರೂ ಹೇಳಲು ಹೋಗಿ ಕನ್ನಡಿಯಲ್ಲಿ ನನ್ನ ನೋಡಿ ಸುಮ್ಮನಾಗಿ ಬಿಡುತ್ತಿದ್ದ. ಯಾಕೆಂದರೆ ಕನ್ನಡಿಯಲ್ಲಿ ಅವನು ಏನು ನೋಡುತ್ತಿದ್ದ ಎನ್ನುವುದು ಇಬ್ಬರಿಗೆ ಮಾತ್ರ. ಹೀಗೆ 1-2 ತಿಂಗಳು ಕಳೆದು ದಿನ ಅವನೊಂದಿಗೆ ಹೋಗಬೇಕಾದರೆ ಗದ್ದೆಗಾಡಿನ ರಸ್ತೆಯಲ್ಲಿ ಹೋಗುತ್ತಿದ್ದೆವು. ರಸ್ತೆ ಬಹಳ ಅಂಕುಡೊಂಕಾಗಿತ್ತು. ಹೀಗಾಗಿ ಅಲ್ಲಿ ಪ್ರಯಾಣ ತುಸು ಕಷ್ಟಕರವಾಗಿಯೇ ಇತ್ತು. ಈ ಮೊದಲಿನಂತೆ ನಾನು ಹಿಂದೆಯೇ ಕೂತಿದ್ದೆ. ಆದರೆ ನನ್ನ ಯಜಮಾನನು ನನಗೆ ಮುಂದೆ ಕೂತು, ನಿನಗೆ ಇಂತಹ ರಸ್ತೆಗಳಲ್ಲಿ ಅಲೆದಾಡಿರಲಿಲ್ಲ, ಮೈಯೆಲ್ಲ ನೋವಾಗುತ್ತೆ, ವಾಂತಿಯಾಗಿ ಆಯಾಸವಾದರೆ ಕಷ್ಟ ಎಂದು ಹೇಳಿ ಮುಂದೆ ಕೂರಿಸಿದರು. ಅವರು ಹಿಂದೆ ಕೂತಿದ್ದರು. ನಮ್ಮ ಗಾಡಿ ಹೊರಟಿತ್ತು. ನಾನು ಹಿಂದೆ ನೋಡಿದಾಗ ನನ್ನ ಯಜಮಾನರು ಕಣ್ಣು ಮುಚ್ಚಿ ರೆಸ್ಟ್ ಮಾಡ್ತಾ ಇದ್ದರು. ಹೀಗಾಗಿ ಅಚಾನಕ್ಕಾಗಿ ತಿರುವಿನಲ್ಲಿ ಡ್ರೈವರ್ ಪ್ರದೀಪ್ ಗಾಡಿ ತಿರುಗಿಸಿದಾಗ ನಾನು ನನ್ನ ಸೀಟಿನಿಂದ ಜಾರಿ ಅವನ ಎಡಗೈ ಮೇಲೆ ಬಿದ್ದೆ. ಹೀಗಾಗಿ ಬಿದ್ದಾಗ ನನಗೆ ಮತ್ತೇನೆ ಅಜಾಗ ಅವನಿಗೆ ತಾಗಿತ್ತು. ಕ್ಷಮಿಸಿ, ರಸ್ತೆ ಸರಿ ಇಲ್ಲ ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿ ಸುಮ್ಮನಾಗಿದ್ದೆ. ಆದರೆ ಬಾಗಿ ಅವನಾಗಿಯೇ ಡ್ರೈವರ್ ಮಾಡುತ್ತಾ ಅವನು ಮೊಣಕೈ ತಾಗುತ್ತಿತ್ತು. ಅದನ್ನು ಬೇಕಂತಲೇ ಹಾಗೆ ಮಾಡುತ್ತಿದ್ದಾನೋ ಅಥವಾ ಆಕಸ್ಮಿಕವಾಗಿ ಆಗುತ್ತಿದೆಯೋ ಗೊತ್ತಾಗಲಿಲ್ಲ. ಆದರೆ ನಾನು ಮಾತ್ರ ಕೋಪಗೊಳ್ಳದೆ ಸುಮ್ಮನಿದ್ದುದನ್ನು ಕಂಡು ಅವನಿಗೆ ಇನ್ನಷ್ಟು ಧೈರ್ಯ ಬಂದಿತ್ತು. 3ನೇ ಬಾರಿ ಅವನು ನನ್ನ ಕೈ ತಾಕಿಸಬೇಕು ಎಂದುಕೊಂಡುವಾಗಲೇ ನಾನು ತಡೆದು ಬಿಟ್ಟಿದ್ದೆ. ಅವನನ್ನು ನೋಡಿದಾಗ ಅವನು ಸುಮ್ಮನಿದ್ದು ಭಯಗೊಂಡಂತೆ ಇದ್ದ. ಆದರೆ ನಾನು ಕೂಡ ಸ್ವಲ್ಪ ಅವನನ್ನು ನೋಡುತ್ತಾ ನಕ್ಕಾಗ ಅವನು ನಕ್ಕು ಸುಮ್ಮನಾಗಿದ್ದನು. ಆದರೆ ಇದೆಲ್ಲ ಆಕಸ್ಮಿಕ ಎಂಬಂತೆ ನಡೆದು ಹೋಯಿತು. ಆದರೆ ಮುಂದೆ ನಡೆಯುವ ಘಟನೆಗಳ ಮುನ್ಸೂಚನೆ ಇದು ಎಂದು ನನಗೆ ಗೊತ್ತಿರಲಿಲ್ಲ. ಅವನು ಹೀಗೆ ಗಾಡಿ ಓಡಿಸುತ್ತಾ ಮತ್ತೆ ಕೈ ತಾಕಿಸಲು ಯತ್ನಿಸುತ್ತಿದ್ದಾಗ ನಾನು ಕೂಡ ಅವನ ಕೈ ಹಿಡಿದುಕೊಳ್ಳುತ್ತಿದ್ದೆ. ಹೀಗೆ ಇಬ್ಬರು ಮಾತುಗಳು ಇಲ್ಲದೆ ಗಾಡಿ ಓಡಿಸುವಾಗ ನಾನು ಸ್ವಲ್ಪ ಧೈರ್ಯ ಮಾಡಿ, ನೀನು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತೀಯಾ, ನೀನೊಬ್ಬ ಒಳ್ಳೆಯ ಡ್ರೈವರ್ ಅಂತ ಅನ್ಸುತ್ತೆ ಎಂದು ಕೇಳಿದಾಗ ಅವನು, ಇಷ್ಟು ದಿನದಿಂದ ಓಡಿಸ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ವಾ ಎಂದು ಕೇಳಿದಾಗ ನಾನು, ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಎಂದೆ. ನಗುತ್ತಾ ಕೇಳಿದಾಗ ಅವನು ಸುಮ್ಮನಿದ್ದ. ಆಗ ನಾನೇ ಅವನಿಗೆ, ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಬೇರೆ ಏನಾದರೂ ಸಿಕ್ಕರೆ ಓಡಿಸೋಕೆ ಬರುತ್ತಾ ಎಂದು ಕೇಳಿದೆ. ಆಗ ಅವನು, ಗಾಡಿ ಯಾವುದಾದರೂ ಚೆನ್ನಾಗಿ ಓಡಿಸೋಕೆ ಬೇಕಾಗಿದ್ರೆ ಕೊಟ್ಟು ನೋಡಿ ಎಂದು ನಗುತ್ತಾ ಹೇಳಿದಾಗ ನಾನು, ದೊಡ್ಡ ಗಾಡಿ ಕೂಡ ಓಡಿಸ್ತೀಯಾ ಎಂದು ಕೇಳಿದಾಗ ಅವನು, ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ, ಹಾಗೆಲ್ಲ ಹೇಗೆ ಹೇಳೋಕೆ ಆಗುತ್ತೆ ಎಂದು ಹೇಳಿದ. ಅವನು ಯಾವುದರ ಬಗ್ಗೆ ಹೇಳುತ್ತಿದ್ದಾನೆ ಅಂತ ನನಗೆ ಗೊತ್ತಾಯಿತು. ಆಗ ನಾನು, ನೋಡೋಣ ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ, ಸಮಯ ಬರಲಿ, ಸಮಯ ಬಂದಾಗ ಹೇಳ್ತೀನಿ ಎಂದು ಹೇಳಿದಾಗ ಅವನು ನಗುತ್ತಾ ಸುಮ್ಮನಾದ. ಹೀಗೆ ಇದಾದ ಮೇಲೆ ನಮ್ಮ ಮಧ್ಯೆ ಆಗಾಗ ಫೋನಿನ ಮಾತುಕತೆ ಆಗುತ್ತಾ ನಮ್ಮ ಸ್ನೇಹವು ಬೆಳೆದಿತ್ತು. ನಾನು ನನಗೆ ಸಮಯ ಸಿಕ್ಕಾಗಲೆಲ್ಲ ಹೊರಗೆ ಶಾಪಿಂಗ್ ಕರೆದುಕೊಂಡು ಹೋದಾಗ ಅವನ ಜೊತೆಗೆ ಆರಾಮವಾಗಿ ಮಾತನಾಡುತ್ತಿದ್ದೆ. ಅಲ್ಲದೆ ಫೋನಿನಲ್ಲಿ ಕೂಡ ಮಾತನಾಡಿಸುತ್ತಿದ್ದೆ. ಇವಾಗೆಲ್ಲ ಅವನು, ಯಾವಾಗ ಬೇರೆ ಗಾಡಿ ಓಡಿಸಲು ಯಾವಾಗ ಕೊಡ್ತೀಯಾ ಅನ್ನೋದನ್ನ ಕೇಳುತ್ತಿದ್ದ. ಆಗ ನಾನು, ಇವಾಗಲೇ ಹೇಗೆ ಆಗುತ್ತೆ, ಈ ಗಾಡಿ ಓನರ್ ಮನೆಯಲ್ಲಿ ಇದ್ದಾಗ ಅದೆಲ್ಲ ಆಗುವುದಿಲ್ಲ ಎಂದು ಹೇಳಿದ್ದೆ.
ಹೀಗೆ ಒಂದು ದಿನ ಪ್ರದೀಪ್ ನಮ್ಮ ಮನೆಗೆ ಕೆಲಸಕ್ಕೆ ಬಂದಿರಲಿಲ್ಲ. ಅವತ್ತು ಅವನ ಬದಲಾಗಿ ಅವನು ನನ್ನ ಯಜಮಾನನನ್ನು ಕರೆದುಕೊಂಡು ಅಂಗಡಿಗೆ ಹೋಗಿದ್ದ. ಈ ಹೊತ್ತಿಗೆ ನಮ್ಮ ಮನೆಗೆ ಬಂದಿದ್ದ ಪ್ರದೀಪ್, ನಾನು "ಏನು ಇವತ್ತು ಹುಷಾರಿಲ್ಲ ಅಂತ ರಜೆ ಹೇಳಿ ಇವಾಗ ಮನೆಗೆ ಬಂದಿದ್ದೀಯಾ?" ಎಂದು ಕೇಳಿದಾಗ ಅವನು "ಗಾಡಿ ಓಡಿಸೋಕೆ ಬಂದಿದ್ದೀನಿ" ಅಂತ ಹೇಳಿದ. ಆಗ ನಾನು "ಇವಾಗ ಮನೆಯಲ್ಲಿ ಯಾವ ಯಾವ ಗಾಡಿಯೂ ಇಲ್ಲ, ಅಲ್ಲದೆ ಇವತ್ತಿನ ನೀನು ರಜೆಯಲ್ಲಿ ಇದ್ದೀಯಾ?" ಎಂದು ನಗುತ್ತಾ ಕೇಳಿದಾಗ ಅವನು "ಆ ಗಾಡಿ ಮತ್ತೆ ಅದರ ಮಾಲೀಕ ಇಲ್ಲ ಎಂದು ಗೊತ್ತಿದೆ. ಇವತ್ತು ಈ ಗಾಡಿ ಓಡಿಸಬೇಕು ಅಂತ ಬಂದಿದ್ದೀನಿ" ಎಂದನು ನೇರವಾಗಿ ಹೇಳಿದ. ಹೀಗೆ ಅವತ್ತು ತಪ್ಪು ಮಾಡಿದ್ದೇನೆ ಎನ್ನುವುದು ನನ್ನ ಮನಸ್ಸಿನಲ್ಲಿ ಹೇಳುತ್ತಿತ್ತು. ಆದರೆ ಜಾಸ್ತಿ ಯೋಚನೆ ಮಾಡದೆ ಗಾಡಿ ಓಡಿಸಲು ಅವಕಾಶ ಮಾಡಿಕೊಟ್ಟೆ. ಅವನನ್ನು ನೋಡಿದರೆ ಈ ಹಿಂದೆ ಸಾಕಷ್ಟು ಗಾಡಿ ಓಡಿಸಿದವನ ರೀತಿಯಲ್ಲಿ ಚೆನ್ನಾಗಿ ಗಾಡಿ ಓಡಿಸುತ್ತಿದ್ದ. ಆದರೆ ಅವತ್ತೇ ಮೊದಲು ಅದೇ ಕೊನೆ ಘಟನೆಯಾಗಿತ್ತು. ಯಾಕೆಂದರೆ ಅವತ್ತೇ ನಮ್ಮ ಮನೆಯ ಬಟ್ಟೆ ತೊಳೆಯಲು ಕೆಲಸ ಮಾಡಲು ಬರುವವರು ಬಂದಿರಲಿಲ್ಲ. ಅವರ ಗಂಡ ಕರಿಮಣಿ ಮಾಲೀಕ ಚೆನ್ನಾಗಿ ಬಡಿದು ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕಿ ತವರಿಗೆ ಕಳಿಸಿದ್ದಾನೆ. ಅಲ್ಲದೆ ಅವರು ಯಾರದೋ ಜೊತೆಯಲ್ಲಿ ಇದ್ದಾರೆ ಎನ್ನುವ ವಿಷಯ ಅವನಿಗೆ ಗೊತ್ತಾಗಿದೆ. ಹೀಗಾಗಿ ಅವನನ್ನು ತವರು ಮನೆಗೆ ಕಳಿಸಿದ್ದಾನೆ ಎಂದು ಪಕ್ಕದ ಮನೆಯವರು ಹೇಳಿದ್ದನ್ನು ನೋಡಿ ನನಗೆ ಗಾಬರಿಯಾಗಿ ಬಿಟ್ಟಿತು. ಒಂದಲ್ಲ ಒಂದೊಮ್ಮೆ ಇವತ್ತು ನಡೆದದ್ದು ಮತ್ತೊಮ್ಮೆ ನಡೆಯಬಹುದು. ನಾನು ತಲೆ ಮೇಲೆ ಹೋಗಬೇಕಾಗಬಹುದು. ಇದರಿಂದ ನನ್ನ ಜೀವನವೂ ಹಾಳಾಗಬಹುದು ಎಂದು ನಾನು ಅವತ್ತೇ ದಿಟ್ಟ ನಿರ್ಧಾರ ಮಾಡಿದ್ದೆ. ನನ್ನ ಡ್ರೈವರ್ ಜೊತೆಗೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದು, ಕೊನೆಗೆ ನನ್ನ ನಂಬರ್ ಕೂಡ ಬದಲಾಯಿಸಿದ್ದೆ. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.